ನಮಸ್ಕಾರ ಎಲ್ಲರಿಗೂ. ಇದೇನು ಮಾಡ್ಲಿಕತ್ತಾರ ಅಂತಂದು ತಿಳ್ಕೊಂಡಿದ್ರೇನ್ರಿ, ಇದು ಡೆಕೋರೇಷನ್ ನೋಡ್ರಿ. ಇದು ಬಳಿಯಿಂದ ಡೆಕೋರೇಷನ್ ಮಾಡ್ಲಿಕತ್ತಿದ್ದೆ ನೋಡ್ರಿ. ಇದನ್ನು ಇದು ಈ ಥರ ಎಲ್ಲ ಬಳಿಗಳು ಇದ್ದು ನೋಡ್ರಿ. ಕಲರ್ ಎಲ್ಲ ಚಿಕ್ಕಿ ಬಳಿ, ಪ್ಲೇನ್ ಬಳಿ ಎಲ್ಲ ಇದ್ದು ಈ ಥರ ಡೆಕೋರೇಷನ್ ಮಾಡಿತ್ತು ನೋಡ್ರಿ. ಇದು ಯಾಕಂದ್ರೆ ನನ್ನ ಮಗಳ ಆರತಿಗೆ ಅಂತಂದು ಹೇಳಿ ಈಗ ಬಳಿದು ಕುಬ್ಸ ಅಂತಂದು ಬಳಿ ಆರತಿ ಅಂತಾರಲ್ಲ ಆ ಥರ ಮಾಡ್ಬೇಕು ಅಂದ್ಕೊಂಡಿದ್ವಿ. ಈ ರೀತಿ ಡೆಕೋರೇಷನ್ ಮಾಡ್ಲತ್ತಿದ್ವಿ ನೋಡ್ರಿ. ಇದು ನನ್ನ ಸಣ್ಣ ಮಗಳದ್ದೆಲ್ಲ ಐಡಿಯಾ ನೋಡ್ರಿ. ಅವಳೇ ಈ ರೀತಿ ಐಡಿಯಾ ಕೊಟ್ಟಿದ್ಲು. ಈ ರೀತಿ ಡೆಕೋರೇಷನ್ ಮಾಡಿದ್ವಿ. ಬಳಿನ ಎಲ್ಲ ಥರದ ಬಳಿಗಳನ್ನು ಕುಡಿಸಿ ಈ ಥರ ಅಲಂಕಾರ ಎಲ್ಲ ಮಾಡಿದ್ವಿ. ಮನೆಯೊಳಗೆ ಎಷ್ಟು ಥರ ಇದ್ದು ಎಲ್ಲ ಥರದ ಬಳಿಗಳನ್ನು ಮಾಡಿದ್ವಿ. ಆಮೇಲೆ ಆಕೆಗೆ ಉಡಿನೂ ತುಂಬೋದು ಅಂತಂದು ಹೇಳಿ ಎಲ್ಲ ಥರದ ಬಳಿನೂ ಕೊಟ್ಟು ಕೈಯಾಗ ಉಡಿ ತುಂಬಿದ್ವಿ. ಅದನ್ನೆಲ್ಲನೂ ಮಾಡಿದ್ವಿ. ಹೆಂಗಾಗಿತ್ತಂತ ವಿಡಿಯೋ ನೋಡ್ರಿ ಫ್ರೆಂಡ್ಸ್. ಎಲ್ಲ ಥರದ್ದೂ ಇದು ಮಾಡಿರ್ತಾಳೆ ನೋಡಿ. ನನ್ನ ಮಗಳು ರೆಡಿಯಾಗಿ ಬಂದಿದ್ದು ನೋಡ್ರಿ ಆರತಿ ಮಾಡ್ಬೇಕಂತಂದು ಹೇಳಿ ಕೂಡಿಸಿ ಆರತಿ ಮಾಡ್ಲಿಕತ್ತಿದ್ದೆ ನಾನು. ಇನ್ನೂ ಎಲ್ಲ ಥರದ್ದನ್ನು ನಾನು ನಿಮಗೆ ಆರತಿದ್ದು ಹಾಕ್ತೇನೆ. ಬೇರೆ ನಮ್ನಿದು ನನ್ನ ವಿಡಿಯೋನ ನೋಡಿರಿ. ನೀವು ಹೆಂಗಾಗಿತ್ತಂತ ಕಮೆಂಟ್ ಮಾಡಿರಿ, ನನಗೆ ಹೇಳ್ರಿ. ಮೊದಲಿಗೆ ಅರಿಶಿನ ಕುಂಕುಮ ಎಲ್ಲ ಹಸಿ ಕರೆದು ಹಾಡು ಹೇಳಿತ್ತು. ಅದನ್ನ ಹೇಳಿ ಆಕೆ ಬಂದು ಕುತ್ಕೊಂಡ್ಲು. ಅದನ್ನ ಆಮೇಲೆ ಅರಿಶಿನ ಕುಂಕುಮ ಹಚ್ಚಿತ್ತು. ಆಮೇಲೆ ಉಡಿ ತುಂಬೋ ಹಾಡಿರ್ತಾವೆ. ಅದನ್ನೆಲ್ಲನೂ ಒಂದೊಂದು ನಿಮ್ಗೆ ಅದನ್ನ ಹಾಡು ಹಾಕಬೇಕಾಗಿತ್ತು. ನಾನು ಹಾಕ್ಲಿಕ್ಕಾಗಿಲ್ಲ. ಅವನ್ನೆಲ್ಲನೂ ಅವೇನ್ರಿ ನಿಮ್ಗೆ ಸಣ್ಣಂದು ಅಗದಿ ಸ್ವಲ್ಪ ಅವು ನಿಮಗೆ ಅಗದಿ ಸಣ್ಣದು ಮಾಡಿ ಹಾಕೀನಿ. ಅರಿಶಿನ ಕುಂಕುಮದ್ದು ಅದನ್ನೆಲ್ಲನೂ ನೋಡ್ರಿ ಇಲ್ಲಿ ಹಾಕ್ಲಿಕತ್ತಿತ್ತು. ಅರಿಶಿನ ಕುಂಕುಮ ಹಚ್ಚಿದೆ, ಹಸಿ ಕರೆದು ಹಾಡು ಹೇಳಿತ್ತು, ಉಡಿ ತುಂಬಿತ್ತು, ಹೂ ಕೊಟ್ಟಿತ್ತು. ಎಲ್ಲನೂ ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಹಾಡವರಿ. ಇವನ್ನ ಎಲ್ಲನೂ ಹಾಡು ಹೇಳೇನಿ ನಾನು. ಹೆಂಗಾಗಿತ್ತಂತ ನೋಡ್ರಿ. ನನ್ನ ಮಗಳು ಹೆಂಗೆ ಕಾಣ್ತಾಳಂತ ನೋಡ್ರಿ. ಡೆಕೋರೇಷನ್ ಮೇನ್ ಅಂದ್ರೆ ಡೆಕೋರೇಷನ್ ಹೆಂಗಾಗಿತ್ತಂತ ಹೇಳ್ರಿ. ನನ್ನ ಸಣ್ಣ ಮಗಳು ಮಾಡಿದ್ಲು ನೋಡ್ರಿ ಡೆಕೋರೇಷನ್. ಹಾಕಿದ್ದು ಭಾರಿ ಚೆಂದಾಗಿತ್ತು ಅಂತಂದು ಇದನ್ನು ಮಾಡಿದ್ಲು ನೋಡ್ರಿ. ಚಲೋ ಆಗಿತ್ತು ಅಂತಂದು ಹೇಳಿ ಖುಷಿ ಪಟ್ಟಿದ್ಲು ಅವಳು. ಇಷ್ಟು ಹೇಳಿ ನಾನು ಲಾಗ್ ಮುಗಿಸ್ತೀನಿ. ಮುಂದಿನ ನೋಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು.